ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮದ್ಯದ ಮತ್ತಿನಲ್ಲಿ ಕಾರು ಚಾಲಕ ಅಪಘಾತವೆಸಗಿರುವಂತಹ ಘಟನೆಯೊಂದು ನಡೆದಿದೆ. ಬೆಂಗಳೂರಿನ ಬಸವನಗುಡಿಯ ವಾಸವಿ ಶಾಲೆ ಬಳಿ ನಡೆದಿರುವಂತಹ ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಕಾಂಪೌಂಡ್ಗೆ ಗುದ್ದಿದ್ದಾನೆ ಕಾರು ಚಾಲಕ. ಕಾರು ಜಖಂ ಆಗಿದ್ದು 2 ಬೈಕ್ ಹಾಗೆ ಒಂದು ಕಾರ್ಗೂ ಕೂಡ ಹಾನಿಯಾಗಿದೆ. ಛತ್ತೀಸ್ಗಢ ನೋಂದಣಿಯ ಬೆನ್ಸ್ ಕಾರ್ ಇದು. ಮದ್ಯ ಸೇವಿಸಿ ಕಾರು ಚಲಾಯಿಸಿದ್ರಿಂದ ಪ್ರಣಯ್ ಜೈನ್ ಬೆಂಗಳೂರು ನೇತಾಜಿ ನಗರ ನಿವಾಸಿಯಾಗಿದ್ದಾನೆ. ಪ್ರಣಯ್ ಜೈನ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಚಾಲಕ ಪ್ರಣಯ್ ಪಾರಾಗಿದ್ದಾನೆ. ಬಸವನಗುಡಿ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮದ್ಯದ ಮತ್ತಿನಲ್ಲಿ ಕಾರು ಚಾಲನೆ ಮಾಡಿದ್ರಿಂದಾಗಿ ಅಪಘಾತ ಆಗಿದೆ. ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದ್ದು ಆದರೆ ಸಣ್ಣ ಮಟ್ಟದಲ್ಲಿ ತಪ್ಪಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಆಕ್ಸಿಡೆಂಟ್ ಆಗಿದೆ ಅಂತ. ಬಸವನಗುಡಿಯ ವಾಸವಿ ಶಾಲೆ ಬಳಿ ನಡೆದಿರುವಂತಹ ಘಟನೆ ಇದು. ಇನ್ನು ಡ್ರಿಂಕ್ ಅಂಡ್ ಡ್ರೈವ್ ಇದರಿಂದಾಗಿ ಚಾಲಕನ ನಿಯಂತ್ರಣ ತಪ್ಪಿ ಏಕಾಏಕಿ ಕಾರ್ ಹೋಗಿ ನೇರವಾಗಿ ಕಾಂಪೌಂಡ್ಗೆ ಗುದ್ದಿದೆ. ಗುದ್ದಿದ ರಭಸಕ್ಕೆ 2 ಬೈಕ್ಗಳು ಕೂಡ ಜಖಮಾಗಿದೆ. ಒಂದು ಕಾರ್ಗೂ ಕೂಡ ಗುದ್ದುಕೊಂಡು ಅಲ್ಲಿ ನಂತರ ಕಾಂಪೌಂಡ್ಗೆ ಗುದ್ದಿದೆ. ಇದು ಛತ್ತೀಸ್ಗಢ ನೋಂದಣಿಯ ಬೆನ್ಸ್ ಕಾರ್ ಅಂತ ಹೇಳಲಾಗ್ತಾ ಇದು. ಪ್ರಣಯ್ ಜೈನ್ ಅನ್ನೋರಿಗೆ ಸೇರಿದಂತಹ ಕಾರ್ ಇದು. ಮದ್ಯ ಸೇವಿಸಿ ಕಾಲು ಚಲಾಯಿಸಿದ್ರಿಂದಾಗಿ ಒಂದು ಘಟನೆ ನಡೆದಿದೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅದನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಸವನಗುಡಿ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಒಂದು ಬದಿಯಲ್ಲಿ ಗಮನಿಸ್ತಾ ಇದ್ದೀರಿ, ನಿಯಂತ್ರಣ ತಪ್ಪಿ ಕಾಂಪೌಂಡ್ಗೆ ಗುದ್ದಂತಹ ಸಂದರ್ಭದಲ್ಲಿ ಕಾರು ಯಾವ ರೀತಿ ಜಖಮ್ ಆಗಿದೆ ಅಂತ. ಇನ್ನು ಮಧ್ಯದ ಭಾಗದಲ್ಲಿ ಗಮನಿಸ್ತಾ ಇರೋದು ಈ ಕಾರ್ಗೂ ಕೂಡ ಗುದ್ದುಕೊಂಡೋಗಿ, ಬಿಳಿ ಕಾರ್ಗೂ ಕೂಡ ಗುದ್ದುಕೊಂಡೋಗಿ ನಂತರ ಗೋಡೆ ಗುದ್ದಿರುವಂಥದ್ದು. ಮತ್ತೊಂದು ಬದಿಯಲ್ಲಿ 2 ಬೈಕ್ಗಳಿಗೂ ಕೂಡ ಆ ಸಂದರ್ಭದಲ್ಲಿ ಹಾನಿಯಾಗಿದೆ. ಘಟನೆಯ ತೀವ್ರತೆ ಯಾವ ಮಟ್ಟಕ್ಕಿರ್ಬೋದು ಅಂತ ಗಮನಿಸೋದಾದರೆ ಕಾರ್ನ ಹಿಂಭಾಗ ಯಾವ ರೀತಿ ನಜ್ಜುಗುಜ್ಜಾಗಿದೆ ಅಂತ ನೀವು ಗಮನಿಸ್ತಾ ಇರಬಹುದು. ಡೈರೆಕ್ಟಾಗಿ ನೇರವಾಗಿ ಹೋಗಿ ಅಲ್ಲಿ ಕಾಂಪೌಂಡ್ಗೆ ಗುದ್ದು ಅಲ್ಲಿಂದ ಹಳ್ಳಕ್ಕಿಳಿದಿದೆ ಕಾರು. ಕುಡಿದ ಮತ್ತಿನಲ್ಲಿ ಈ ರೀತಿ ಒಂದು ಅವಘಡ ಸಂಭವಿಸಿದೆ. ಆದರೆ ರಾತ್ರಿ ಆಗಿದ್ದರಿಂದಾಗಿ ಯಾವುದೇ ರೀತಿ ದೊಡ್ಡ ಮಟ್ಟದ ಅನಾಹುತಗಳಾಗಿಲ್ಲ. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ಛತ್ತೀಸ್ಗಢ ಮೂಲದ ರಿಜಿಸ್ಟರ್ ನಂಬರ್ ಅಂತ ಹೇಳಲಾಗ್ತಾ ಇದೆ. ಬೆನ್ಸ್ ಕಾರ್ ಆಕ್ಸಿಡೆಂಟ್ಗೆ ಒಳಗಾಗಿರುವಂಥದ್ದು. ಕುಡಿದ ಮತ್ತಿನಲ್ಲಿ ಕಾರು ಚಾಲನೆ ಮಾಡಿದ್ರಿಂದಾಗಿ ಈ ದೊಡ್ಡ ಮಟ್ಟದ ಅವಘಡ ಸಂಭವಿಸಿದೆ. ಬಸವನಗುಡಿಯ ವಾಸವಿ ಸ್ಕೂಲ್ ಮುಂಭಾಗ ರಾತ್ರಿ 11:45ರ ಸುಮಾರಿಗೆ ಅತಿ ವೇಗವಾಗಿ ಬಂದಂಥ ಒಂದು ಮರ್ಸಿಡೀಸ್ ಬೆನ್ಸ್ ಕಾರು ಅಪಘಾತಕ್ಕೀಡಾಗಿರುವಂಥದ್ದು. ಓವರ್ ಸ್ಪೀಡ್ನಲ್ಲಿ ಬಂದು ಒಂದು ಸ್ಟೆಪ್ನ ಕಟ್ಟೆಗೆ ಹೊಡೆದುಬಿಟ್ಟು ನಂತರದಲ್ಲಿ ಅದರ ಪರಿಸ್ಥಿತಿಯನ್ನು ನೋಡಬಹುದು. ಮರ್ಸಿಡೀಸ್ ಬೆನ್ಸ್ ಕಾರು ನೇರವಾಗಿ ಮನೆಯಿಂದ ಅಲ್ಲಿಂದ ಅಪಘಾತವಾದ ಸ್ಥಳದಿಂದ ಸುಮಾರು ಒಂದು 25-30 ಮೀಟರ್ ಅಂತರದಲ್ಲಿ ಬಂದು ನುಜ್ಜುಗುಜ್ಜಾಗಿ ಈಗ ಇಲ್ಲಿ ಬಿದ್ದಿರುವಂಥದ್ದನ್ನು ಗಮನಿಸಬಹುದು. ಇದು ಹೈ ಎಂಡ್ ಕಾರ್ ಆಗಿರೋದ್ರಿಂದಾಗಿ ಏರ್ ಬ್ಯಾಗ್ಗಳು ಸಡನ್ ಆಗಿ ಓಪನ್ ಆಗಿದೆ. ಚಾಲಕ ಒಬ್ಬರೇ ಇದ್ರು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಚಾಲಕ ಯಾವುದೇ ರೀತಿಯಂತ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು ಮತ್ತು ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಇಲ್ಲಿ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಈಗಾಗಲೇ ಪೊಲೀಸರು ಅವರನ್ನು ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿರುತ್ತದೆ. ಗಮನಿಸಬಹುದು ಆ ಕಡೆ ಲೆಫ್ಟ್ ಸೈಡ್ ವೀಲ್ ಏನಿದೆ ಅದು ನೇರವಾಗಿ ಇದರಿಂದ ಒಂದು ಸ್ವಲ್ಪ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಸ್ಟೆಪ್ಸ್ಗೆ ಹೊಡೆದು ಬಿಟ್ಟು ಅಲ್ಲಿಂದ ಈ ಕಾರ್ ನೇರವಾಗಿ ಇಲ್ಲಿಗೆ ಜಂಪ್ ಆಗಿರುವಂಥದ್ದು. ಸೊ ಏರ್ ಬ್ಯಾಗ್ಸ್ಗಳು ಕಾರ್ನಲ್ಲಿರ್ತಕ್ಕಂಥ ಏರ್ ಬ್ಯಾಗ್ಸ್ ಎಲ್ಲವೂ ಕೂಡ ಓಪನ್ ಆಗಿದೆ. ಬಟ್ ಎಲ್ಲ ಒಂದು ಕಡೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಆಗಿರಬಹುದು ಅಥವಾ ಅತಿ ವೇಗ ಇರಬಹುದು ಅಂತಕ್ಕಂಥ ಅನುಮಾನಗಳು ಇರುವಂಥದ್ದು. ಇಲ್ಲಿರ್ತಕ್ಕಂಥ CCTV ವಿಜುವಲ್ಸ್ಗಳನ್ನು ಕೂಡ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಇಲ್ಲಿಂದ ಸುಮಾರು ದೂರವನ್ನು ಗಮನಿಸ್ಬೋದು. ಅಲ್ಲಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂತಹ ಒಂದು ಕಟ್ಟೆ ಇದೆ, ಒಂದು ಸ್ಟೆಪ್ಸ್ ಇದೆ ಕಾರು ಮೇಲೆ ಪಾರ್ಕಿಂಗ್ ಹೋಗೋದಕ್ಕೆ. ಸೊ ಆ ಒಂದು ಕಟ್ಟೆಗೆ
ಹೊಡೆದ ರಭಸಕ್ಕೆ ಅಲ್ಲಿಂದ ನೇರವಾಗಿ ಆ ಮನೆಯ ಗೋಡೆಯನ್ನ ಉಜ್ಜಿಕೊಂಡು ಅಲ್ಲಿಂದ ನೇರವಾಗಿ ಸುಮಾರು ಒಂದು 20 ಮೀಟರ್ ಅಂತರದಲ್ಲಿ ಈ ಕಾರು ಈಗ ಬಂದು ಈಗ ಬಿದ್ದಿರುವಂಥದ್ದು. ಸದ್ಯ ಕಾರ್ನಲ್ಲಿದ್ದಂತಹ ಚಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಿರುವಂಥದ್ದು ಮತ್ತು ಆತ ಏನೋ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ನ, ಓವರ್ ಸ್ಪೀಡ್ ಏನಾಗಿತ್ತು, ಅಪಘಾತಕ್ಕೆ ಕಾರಣ ಏನು ಅನ್ನೋದನ್ನ ಬಸವನಗುಡಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ವಿಕಾಸ್ TV 9 ಬೆಂಗಳೂರು. ಮೋಸ್ಟ್ಲಿ ಕಾಣಿಸ್ತಾ ಇದೆ ಸರ್. ಪಾರ್ಕಿಂಗಲ್ಲಿ ನಿಲ್ಸಿದ್ದೀವಿ. ಮೋಸ್ಟ್ಲಿ ಒಂದು 40 ಮಿನಿಟ್ಸ್ ಹಿಂದೆ ಆಗಿರೋದು ಇದು. ನನಗೂ ಸೌಂಡ್ ಬಂದಾಗ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹೇಳಿದ್ರು ಏನೋ ಸೌಂಡ್ ಆಗ್ತದೆ ನೋಡು ಅಂತ ಹೇಳಿದ್ರು. ಕಾರನ್ನು ಬಂದು 2 ಬೈಕ್ನ ಗುದ್ಕೊಂಡು ಹೋಗಿ ಡಂಪ್ ಆಗಿದೆ ಗಾಡಿಯಲ್ಲಿ. ಡ್ರೈವರ್ ಯಾರೂ ಇರಲಿಲ್ಲ ಸರ್, ಯಾರೂ ಇರಲಿಲ್ಲ. ವೆಹಿಕಲ್ ಮಾತ್ರ ಪಲ್ಟಿ ಹೊಡೆದು ಬಿದ್ದಿದೆ. ನಮ್ಮ 2 ಬೈಕಲ್ಲಿ ನಿಂತಿದ್ದು, ಪಾರ್ಕಿಂಗಲ್ಲಿ ನಿಂತಿದ್ದು, ನಮ್ಮದು ಮತ್ತು ನಮ್ಮ ಟೆನೆಂಟ್ ಇಬ್ಬರದು ಡ್ಯಾಮೇಜ್ ಆಗಿದೆ. ಅವ್ರದ್ದು ಫುಲ್ ಸ್ಕ್ರಾಪ್ ಆಗಿದೆ. ನಂದು ಏನಾಗಿದೆ ನೋಡ್ಬೇಕಿನ್ನು. ಕ್ಯಾಮ್ರಾ ಇಲ್ಲಿ ನೀವು ಸರೌಂಡಿಂಗ್ ಕ್ಯಾಮ್ರಾನ ಓಪನ್ ಮಾಡಿ ಪೊಲೀಸ್ ಇನ್ವೆಸ್ಟಿಗೇಷನ್ ಆದರೆ ಗೊತ್ತಾಗುತ್ತೆ. FZ RX ಅಂತೂ ಫುಲ್ ಸ್ಕ್ರಾಪ್ ಆಗಿದೆ, ಅದು ಹೊಡೆದಿರೋದು. ಇದನ್ನ ಗ್ಯಾರೇಜಿಗೆ ತೊಗೊಂಡೋಗ್ಬಿಟ್ರೆ ಗೊತ್ತಾಗುತ್ತೆ. ಕಾರ್ ಬಂದ್ಬಿಟ್ಟು ಮರ್ಸಿಡಿಸ್ ಬೆನ್ಸ್ CDI ಹೊಡೆದಿರೋದು ಬಂದು 2 ಟೂ ವೀಲರ್ ಹೊಡೆದಿರೋದು, ಒಂದು ಟೊಯೋಟಾ ಬುಲೆನ್ ಆಗಿ ನಿಂತಿರೋದಕ್ಕೆ 3ಕ್ಕೆ ಇಟ್ಟಾಗಿರೋದು. ಹೊಡೆದಿರೋದು ಬಂದು ಒಂದೇ ಗಾಡಿ ಮರ್ಸಿಡಿಸ್ CDI. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.